ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಕಳೆದ ವಿಡಿಯೋನಲ್ಲಿ ನಾವು ನಾಡಿ ಶುದ್ಧಿ ಕ್ರಿಯೆ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ್ವಿ. ಈ ವಿಡಿಯೋನಲ್ಲಿ ನಾವು ಚಂದ್ರಭೇದನ ಪ್ರಾಣಾಯಾಮ ಮತ್ತು ಸೂರ್ಯ ಭೇದನ ಪ್ರಾಣಾಯಾಮ ಅನ್ನುವಂತಹ ಒಂದು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಈ ಅಭ್ಯಾಸದಲ್ಲಿ ಎಡಗೈಯಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ತೀವಿ. ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆಯಿಂದ ಬಿಡ್ತೀವಿ. ಮತ್ತೆ ಈ ವೃತ್ತ ಹಾಗೆ ನಿರಂತರವಾಗಿ ನಡೀತಾ ಇರ್ತಾರೆ. ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆಯಿಂದ ಬಿಡೋದು, ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆಯಿಂದ ಬಿಡೋದು. ಈ ಅಭ್ಯಾಸವನ್ನ ಚಂದ್ರಭೇದನ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ಅದನ್ನೇ ನಾವು ಉಲ್ಟಾ ಮಾಡ್ತೀವಲ್ಲ, ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆ ಬಿಡೋದು, ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆ ಬಿಡೋದು, ಅದನ್ನ ಒಂದು ಸೂರ್ಯಭೇದನ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ಈ ಚಂದ್ರಭೇದನ ಪ್ರಾಣಾಯಾಮದಲ್ಲಿ ಎಡಗಡೆ ಉಸಿರು ತಗೊಳ್ತೀವಿ, ಬಲಗಡೆ ಬಿಡ್ತೀವಿ. ಮತ್ ಬಲಗಡೆ ಉಸಿರು ತಗೊಳ್ಳೋದಿಲ್ಲ. ಬಲಗಡೆ ಉಸಿರು ತಗೊಳ್ಳೋದು ನಡೆಯೋದೇ ಇಲ್ಲ, ಎಡಗಡೆಯಿಂದ ಉಸಿರು ಬಿಡಿಯೋದು ನಡೆಯೋದೇ ಇಲ್ಲ. ಎಡಗಡೆಯಿಂದನೇ ಉಸಿರು ತಗೊಳ್ತೀವಿ, ಬಲಗಡೆಯಿಂದ ಹೊರಗಡೆ ಹಾಕ್ತಿವಿ. ಒಂದು ವೃತ್ತಾಕಾರವಾಗಿ ನಡೀತಾ ಇರುತ್ತೆ. ಲೆಫ್ಟ್ ಇನ್ಹೇಲ್, ರೈಟ್ ಎಕ್ಸೇಲ್, ಲೆಫ್ಟ್ ಇನ್ಹೇಲ್, ರೈಟ್ ಎಕ್ಸೇಲ್. ಇದನ್ನ ಮಾಡ್ತೀವಲ್ಲ, ಇದನ್ನ ಚಂದ್ರಭೇದನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಚಂದ್ರಭೇದನ ಪ್ರಾಣಾಯಾಮವನ್ನ ಒಂದು 3 ರಿಂದ 5 ನಿಮಿಷಗಳ ಕಾಲ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಅಭ್ಯಾಸವನ್ನ ಮಾಡ್ಕೊಳ್ಬಹುದು. ಒಂದ್ 3 ರಿಂದ 5 ನಿಮಿಷಗಳ ಅಭ್ಯಾಸ ಆದ ನಂತರ 2 ಕೈ ಜ್ಞಾನ ಮುದ್ರೆ ಇಟ್ಕೊಂಡು ಸಾಧಾರಣ ಉಸಿರಾಟವನ್ನ ಮಾಡುವಂತಹದ್ದು. ಅದಾದ ನಂತರ ಸೂರ್ಯಭೇದನ ಪ್ರಾಣಾಯಾಮಕ್ಕೆ ಅಭ್ಯಾಸಕ್ಕೆ ಹೋಗ್ಬೋದು. ಅಂದ್ರೆ ಸೂರ್ಯಭೇದನ ಪ್ರಾಣಾಯಾಮದಲ್ಲಿ ನೀವು ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆ ಬಿಡೋದು, ಹಾಗೆ ವೃತ್ತಾಕಾರವಾಗಿ ನಡೀತಾ ಇರುತ್ತೆ. ರೈಟ್ ಇನ್ಹೇಲೇಷನ್, ಲೆಫ್ಟ್ ಎಕ್ಸಲೇಷನ್, ರೈಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ಸೊ ಈ ಬಲಹೊಳ್ಳೆಯಿಂದ ಉಸಿರು ತಗೊಂಡು ಎಡಗಡೆಯಿಂದ ಒಳ್ಳೆಯಿಂದ ಉಸಿರನ್ನು ಹೊರಗಡೆ ಹಾಕುವಂತಹ ಅಭ್ಯಾಸವನ್ನ ಸೂರ್ಯಭೇದನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ಇದನ್ನೊಂದು 3 ರಿಂದ 5 ನಿಮಿಷಗಳ ಅಭ್ಯಾಸ ಮಾಡಬಹುದು, ಅಥವಾ ನಿಮ್ಮ ಅನುಕೂಲ ತಕ್ಕ ಹಾಗೆ ಅಭ್ಯಾಸ ಮಾಡ್ಕೊಳ್ಬಹುದು. ತಿರ್ಗಾ ಆಮೇಲೆ ಸೂರ್ಯಭೇದನ ಪ್ರಾಣಾಯಾಮವನ್ನ ನಿಮ್ಮ ಅನುಕೂಲ ತಕ್ಕ ಹಾಗೆ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಅದು ಎರಡನ್ನೂ ಸಹ ನಿಮ್ಗೆ ಸಮ ಪ್ರಮಾಣದಲ್ಲಿ ಅಭ್ಯಾಸ ಮಾಡಬೇಕು. ಇಲ್ಲಿ ನೀವು ಒಂದು 5 ನಿಮಿಷ ಅಭ್ಯಾಸ ಮಾಡಿ, ಇಲ್ಲೂ 5 ನಿಮಿಷ ಅಭ್ಯಾಸ ಮಾಡಬೇಕು. ಅಥವಾ ನೀವು ಇಲ್ಲಿ ಏನಾದ್ರು ಒಂದು 21 ಉಸಿರಾಟ ಮಾಡಿದ್ರೆ ಅಂದ್ರೆ ಇದ್ ಕಡೆನೂ 21 ಉಸಿರಾಟವನ್ನೇ ಅಭ್ಯಾಸ ಮಾಡ್ಕೊಂಡು ನೀವು ಮಾಡ್ಕೊಳ್ಬಹುದು. ಆದ್ರೆ ನೀವು ಪ್ರತ್ಯೇಕವಾಗಿ ಕೆಲವೊಂದು ಸಮಸ್ಯೆಗಳನ್ನ ನಿವಾರಿಸ್ಕೊಳ್ಳೋಕೆ ನೀವು ಅಭ್ಯಾಸ ಮಾಡ್ತಾ ಇದ್ರ ಅಂದಾಗ ಅದು ನಿಮ್ಮ ಥೆರಪಿಸ್ಟ್ ಅಂತ ಹೇಳ್ತೀವಿ, ನಿಮ್ಮ ಯೋಗ ಚಿಕಿತ್ಸಕರು ಅವ್ರು ಏನ್ ಹೇಳ್ತಾರೋ ಅವರ ಮಾತನ್ನು ಕೇಳ್ಕೊಂಡು ಅದನ್ನ ಅಭ್ಯಾಸ ಮಾಡುವಂಥದ್ದು ಒಳ್ಳೇದು. ಅವ್ರೇನು ನಿರ್ದಿಷ್ಟವಾಗಿ ಕೆಲವೊಂದು ಸಮಸ್ಯೆಗಳಿಗೆ ನೀವು ಅಭ್ಯಾಸ ಮಾಡ್ತಾ ಇದ್ರ ಅಂದಾಗ ನೀವು ಯಾರ ನುರಿತ ಯೋಗ ಶಿಕ್ಷಕರನ್ನ ಸಹಾಯದ ತಗೊಂಡು ನೀವು ಅಭ್ಯಾಸವನ್ನ ಮಾಡ್ಬೋದು. ನೀವು ಸಾಧಾರಣವಾಗಿ ಅಭ್ಯಾಸ ಮಾಡ್ತಾ ಇದ್ರ ಅಂದಾಗ 2 ಕಡೆ ಸಮ ಪ್ರಮಾಣದ ಅಭ್ಯಾಸವನ್ನ ಇಟ್ಕೊಳ್ಳೋದು, ರೂಢಿಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತೆ ನೀವು ಈ ಅಭ್ಯಾಸವನ್ನ ಮಾಡ್ಬೇಕಂದ್ರೆ ನಾನು ಮೊದಲು ಹೇಳಿದ್ನಲ್ಲ, ಅಷ್ಟು 6 ಅಂಶಗಳು ನಿಮ್ಮ ಉಸಿರಾಟದಲ್ಲಿ ಅಳವಡಿಸ್ಕೊಂಡು ಅಭ್ಯಾಸ ಮಾಡ್ಬೇಕಾಗಿರುತ್ತೆ. ಉಸಿರಾಟ ಸಾಧ್ಯದಷ್ಟು ನಿಧಾನವಾಗಿರ್ಬೇಕು, ನಿಶಬ್ದವಾಗಿರ್ಬೇಕು, ದೀರ್ಘವಾಗಿರ್ಬೇಕು, ನಿರಂತರವಾಗಿರ್ಬೇಕು, ಮತ್ತೆ ಉಸಿರಾಟದ ಮೇಲೆ ಜಾಗೃತಿ ಇರಬೇಕು, ಮತ್ತೆ ಹೊಟ್ಟೆಗೆ ಚಲನೆ ಕೊಟ್ಟು ಉಸಿರಾಟ ಮಾಡುವಂಥದ್ದು. ಇಷ್ಟು ಅಂಶಗಳನ್ನ ಅಳವಡಿಸ್ಕೊಂಡು ನೀವು ಚಂದ್ರಭೇದನ ಪ್ರಾಣಾಯಾಮ ಮತ್ತು ಸೂರ್ಯಭೇದನ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ಬೋದು. ಮುದ್ರೆಗೆ ಬಂತು ಅಂದ್ರೆ ನಿಮ್ಮ ಅನುಕೂಲ ಭೃಗಿ ಮುದ್ರೆ ಅಳವಡಿಸ್ಕೊಂಡು ಅಭ್ಯಾಸ ಮಾಡುವಂತವ್ರಿಗೆ ಹೆಬ್ಬೆರಳು ಬಲಹೊಳ್ಳೆ ಮುಚ್ಚೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಎಡಹೊಳ್ಳೆ ಮುಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ವಿಷ್ಣು ಮುದ್ರೆ ಅಭ್ಯಾಸ ಮಾಡುವಂತವ್ರು ಎಡಹೊಳ್ಳೆ ಬಂದು ನಿಮ್ ಬಲಹೊಳ್ಳೆಯನ್ನು ಬಂದು ಹೆಬ್ಬೆರಳಿಂದ ಉಂಗುರದ ಬೆರಳು ಮತ್ತೆ ಕಿರುಬೆರಳಿಂದ ಎಡಹೊಳ್ಳೆಯಿಂದ ಉಸಿರನ್ನು ಮುಚ್ಚೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಆದ್ರೆ ನೀವು ಅನುಕೂಲ ಇರೋ ಹಾಗಿದ್ರೆ ಅಂದ್ರೆ ಸಾಧಾರಣವಾಗಿ ನೀವು ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಹಣೆಯ ಭಾಗದ ಮೇಲೆ ಇಟ್ಕೊಂಡು ಈ ರೀತಿ ಬೇಕಂದ್ರೆ ಅಭ್ಯಾಸ ಮಾಡಬಹುದು. ಹೆಬ್ಬೆರಳನ್ನ ಬಲಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಳ್ಳೋದು, ಉಂಗುರದ ಬೆರಳು ಮತ್ತೆ ಕಿರುಬೆರಳನ್ನ ಎಡಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಳ್ಳೋದು. ಸೊ ಹೀಗೆ ಚಂದ್ರಭೇದನದಲ್ಲಿ ಏನ್ ಮಾಡ್ತೀವಿ, ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆಯಿಂದ ಬಿಡ್ತೀವಿ. ತಿರ್ಗಾ ಹಾಗೆ ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆಯಿಂದ ಉಸಿರು ಬಿಡೋದು. ಪ್ರದರ್ಶನಕ್ಕೆ ನಾನು ಸ್ವಲ್ಪ ವೇಗವಾಗಿ ಮಾಡಿದೆ. ನೀವು ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ನಿಧಾನವಾಗಿ ಉಸಿರಾಟವನ್ನ ಅಳವಡಿಸಿಕೊಂಡು ಅಭ್ಯಾಸವನ್ನ ಮಾಡ್ಬೇಕಾಗಿರುತ್ತೆ. ಇಷ್ಟು ಬಂದು ಚಂದ್ರಭೇದನ ಪ್ರಾಣಾಯಾಮ ಮತ್ತು ಸೂರ್ಯಭೇದನ ಪ್ರಾಣಾಯಾಮದ ಬಗ್ಗೆ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಪ್ರಾಣಾಯಾಮ ಸರಣಿ ಅಥವಾ ನಾವು ಹಾಕುವಂತಹ ವಿಡಿಯೋಗಳಲ್ಲಿ ಯಾವುದೇ ನಿಮ್ಗೆ ಸಂದೇಹಗಳಿದ್ರು ಸಹ ನೀವು ಧಾರಾಳವಾಗಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಮುಂದಿನ ವಿಡಿಯೋನಲ್ಲಿ ಮುಂದಿನ ಪ್ರಾಣಾಯಾಮದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಾನು ನಿಮ್ಮ ಪ್ರಶಾಂತ್ ಕುಮಾರ್. ಧನ್ಯವಾದ.